ಅಸೆಂಬ್ಲಿ ಎಲೆಕ್ಷನ್ ಅಲ್ಲಿ ಒಂದ್ ರೀತಿ ಹೀನಾಯ ಸೋಲಿನ ಬಳಿಕ ಬಿಜೆಪಿ ಜೆಡಿಎಸ್ ಎರಡೂ ಒಟ್ಟಾಗಿ ಲೋಕಸಭೆಯಲ್ಲಿ ಇವ್ರಿಗೆ ಸರಿಯಾಗಿ ಬುದ್ಧಿ ಕಲಿಸಬೇಕು ಅಂತ ಮೈತ್ರಿ ಆದ್ರು. ಮೈತ್ರಿ ಏನೋ ಆದ್ರೂ ಆದ್ರೆ ಕೆಲವೊಂದು ಕ್ಷೇತ್ರಗಳು ಹೆಂಗಪ್ಪ ಇದೆ ಅಂದ್ರೆ ನಾ ಕೊಡೆ ನೀ ಬಿಡೆ ಅನ್ನುವಂಗಾಗಿದೆ. ಹೈಕಮಾಂಡ್ ಲೆವೆಲ್ ನಲ್ಲಿ ನಾಯಕರು ಏನ್ ತೀರ್ಮಾನ ಮಾಡಿದಾರೋ ಇಲ್ಲಿ ತನಕ ಸ್ಪಷ್ಟ ಇಲ್ಲ. ಯಾರು ಯಾವ ಕ್ಷೇತ್ರವನ್ನ ಜೆಡಿಎಸ್ ಗೆ ಬಿಟ್ಕೊಡ್ತಾರೆ ಅನ್ನೋದ್ರ ಬಗ್ಗೆ ಇನ್ನೂ ತೀರ್ಮಾನ ಆಗಿಲ್ಲ. ಬಟ್ ಹಾಸನ ಮಾತ್ರ ಹಲವು ಹೈ ವೋಲ್ಟೇಜ್ ಕ್ಷೇತ್ರಗಳಲ್ಲಿ ಒಂದು ಅನಿಸ್ಕೊಳ್ತಾ ಇದೆ. ಪ್ರಜ್ವಲ್ ರೇವಣ್ಣ ಯಾರು ಏನೇ ಕೂಗಡ್ಲಿ ನಾನೇ ಕ್ಯಾಂಡಿಡೇಟ್ ಅನ್ನೋ ರೀತಿಯಲ್ಲಿ ಟೆಂಪಲ್ ರನ್ ಶುರು ಮಾಡಿದ್ದಾರೆ. ಇದಕ್ಕೆ ಬಿಜೆಪಿಯ ಲೋಕಲ್ ಲೀಡರ್ಸ್ ವಿರೋಧವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಹಾಸನದಲ್ಲಿ ಸಂಸದ ಪ್ರಜ್ವಲ್ ರೇವಣ್ಣ ಫುಲ್ ಆಕ್ಟಿವ್. ಟೆಂಪಲ್ ರನ್ ನೆಪದಲ್ಲಿ ಕ್ಷೇತ್ರದಲ್ಲಿ ಎಚ್ಡಿಕೆ ಸಂಚಾರ. ಎಸ್, ಹಾಸನದಲ್ಲಿ ಟಿಕೆಟ್ ಫೈಟ್ ಮುಂದುವರೆದಿದೆ. ಯಾರಿಗೆ ಕ್ಷೇತ್ರ ಅನ್ನೋ ಗೊಂದಲನೂ ಮುಂದುವರೆದಿದೆ. ಈ ಮಧ್ಯೆ ಪ್ರೀತಂ ಗೌಡ ಪ್ರಜ್ವಲ್ ರೇವಣ್ಣ ಅವರಿಗೆ ಟಿಕೆಟ್ ತಪ್ಪಿಸೋದಿಕ್ಕೆ ತೆರೆಮರೆಯಲ್ಲಿ ಕಸರತ್ತನ್ನ ನಡೆಸ್ತಾನೆ ಇದ್ದಾರೆ. ಸ್ವತಃ ಕುಮಾರಸ್ವಾಮಿ ನನ್ನ ತಮ್ಮ ಅಂದ್ರೂ ಪ್ರೀತಂ ಗೌಡ ಮಾತ್ರ ಬಗ್ತಾ ಇಲ್ಲ. ಇದು ಜೆಡಿಎಸ್ಗೆ ದೊಡ್ಡ ತಲೆನೋವಾಗಿದೆ. ಇನ್ನು ಕಳೆದ ವಾರ ಮೈಸೂರಿನಲ್ಲಿ ಅಮಿತ್ ಶಾ ಬಿಜೆಪಿ ಕೋರ್ ಕಮಿಟಿ ಸಭೆಯನ್ನ ನಡೆಸಿದ್ರು. ಸಂಸದ ಪ್ರಜ್ವಲ್ ರೇವಣ್ಣ ಮಾತ್ರ ಫುಲ್ ಆಕ್ಟಿವ್ ಆಗಿದ್ದಾರೆ. ಜೆಡಿಎಸ್ ಮುಖಂಡರು ಹಾಗೂ ಕಾರ್ಯಕರ್ತರ ಭೇಟಿ, ಕಾರ್ಯಕರ್ತರ ಸಭೆ, ಧಾರ್ಮಿಕ ಸಮಾರಂಭಗಳಲ್ಲಿ ಮಿಸ್ ಇಲ್ಲದೆ ಹಾಜರಾಗ್ತಿದ್ದಾರೆ. ಕೆಲ ಪ್ರಭಾವಿ ಬಿಜೆಪಿ ನಾಯಕರನ್ನ ಫೋನ್ ಮೂಲಕನೂ ಕೂಡ ಸಂಪರ್ಕಿಸಿ ಬೆಂಬಲವನ್ನ ಕೋರ್ತಿದ್ದಾರೆ. ಇನ್ನು 5 ವರ್ಷ ಜಿಲ್ಲೆಗೆ ಸಾವಿರಾರು ಕೋಟಿ ಅನುದಾನ ತಂದು ಸಾಧ್ಯವಾದಷ್ಟು ಅಭಿವೃದ್ಧಿಯನ್ನ ಮಾಡ್ತೀನಿ ಅಂತ ಜನರಲ್ಲಿ ವಿಶ್ವಾಸವನ್ನ ಮೂಡಿಸ್ತಾ ಇದ್ದಾರೆ ಪ್ರಜ್ವಲ್ ರೇವಣ್ಣ. ಎಲ್ಲ ಅಧಿಕಾರಿಗಳು ಸಹಕರಿಸಿದ್ದೀರಾ. ನಾನು ಕೂಡ ಎಲ್ಲರೂ ಸಣ್ಣ ಪುಟ್ಟ ತಪ್ಪುಗಳು ಮಾಡಿದ್ರೆ ನಿಮ್ಮಲ್ಲಿ ಸರಿಯಾಗಿ ದಿಶದ ಮುಖಾಂತರ ನಡವಳಿಕೆಯನ್ನ ನಡ್ಕೊಂಡಿಲ್ಲ ಅಂದ್ರೆ ಅದನ್ನ ನಾನು ಹೃದಯಪೂರ್ವಕವಾಗಿ ನಿಮ್ಮ ಹತ್ರ ಕ್ಷಮಾಪಣೆ ಕೇಳೋದಕ್ಕೆ ಇಷ್ಟಪಡ್ತೀನಿ. ಮುಂದುವರೆದಂತೆ ಇದೇ ತರ ನಮ್ಮ ಸಹಕಾರ, ನಿಮ್ಮ ಸಹಕಾರ ಎಲ್ಲರೂ ಒಟ್ಟಿಗೆ ಸೇರಿ ಕೆಲಸ ಮಾಡೋಣ. ಇನ್ನು ಮಾಜಿ ಸಿಎಂ ಕುಮಾರಸ್ವಾಮಿ ಬ್ಯಾಕ್ ಟು ಬ್ಯಾಕ್ ಹಾಸನ ಜಿಲ್ಲೆಗೆ ಭೇಟಿ ನೀಡುತ್ತಾ ಇದ್ದು, ಒಂದು ವಾರದಲ್ಲಿ 3 ತಾಲೂಕುಗಳಲ್ಲಿ 5 ದೇವಾಲಯಗಳ ಉದ್ಘಾಟನೆ ಕಾರ್ಯಕ್ರಮದಲ್ಲಿ ಭಾಗಿಯಾಗುವ ಮೂಲಕ ಮತದಾರರ ಮನದಾಳ ಅರಿತು ಗೆಲುವಿಗೆ ಬೇಕಾದಂತಹ ರಣತಂತ್ರವನ್ನ ಹೆಣಿತಿದ್ದಾರೆ. ಹಲವಾರು ಭಾಗದಲ್ಲಿ ದೇವಸ್ಥಾನಗಳ ಒಂದು ಉದ್ಘಾಟನಾ ಕಾರ್ಯಕ್ರಮದಲ್ಲಿ ಪುನರ್ ಪ್ರತಿಷ್ಠಾಪನೆ ಮಾಡತಕ್ಕಂಥ ಕಾರ್ಯಕ್ರಮಗಳು ಬೆಳಗ್ಗೆ 6:30 ಗಂಟೆಯಿಂದ ಪ್ರಾರಂಭ ಮಾಡಿದ್ವಿ. ರಾಮನಗರ, ಚನ್ನಪಟ್ಟಣದ ಹಲವಾರು ಭಾಗದಲ್ಲಿ ಪ್ರವಾಸ ಮಾಡಿ ಹಾಸನ ಜಿಲ್ಲೆಯ ಅರಕಲಗೂಡಿನಲ್ಲಿ ಬಸವನಹಳ್ಳಿಯ ಒಂದು ದೇವಸ್ಥಾನದ ಉದ್ಘಾಟನೆ, ಈಗ ಮಾರನಾಯಕನಹಳ್ಳಿನಲ್ಲಿ ಈ ಒಂದು ವೀರಾಂಜನೇಯ ಸ್ವಾಮಿ ದೇವಸ್ಥಾನದ ಉದ್ಘಾಟನೆ ನಂತರ ಅರಸೀಕೆರೆಯಲ್ಲಿ 2 ದೇವಸ್ಥಾನಗಳ ಉದ್ಘಾಟನೆ ಇದೆ. ಮತ್ತೆ ಅಲ್ಲಿಂದ ತುಮಕೂರು ಜಿಲ್ಲೆಯ ತುರುವೇಕೆರೆಯಲ್ಲಿ ದೇವಸ್ಥಾನದ ಉದ್ಘಾಟನೆ ಇದೆ. ಒಟ್ನಲ್ಲಿ ಬಿಜೆಪಿ ಹಾಗೂ ಜೆಡಿಎಸ್ ಮೈತ್ರಿಯನ್ನ ಹೈಕಮಾಂಡ್ ತೀರ್ಮಾನಿಸಿದ್ರು. ಜಿಲ್ಲಾ ಮಟ್ಟದ ನಾಯಕರು ಇಂದಿಗೂ ವಿರೋಧಿಸ್ತಾನೆ ಇದ್ದಾರೆ. ಇದರಲ್ಲಿ ಹಾಸನ ಲೋಕಸಭಾ ಕ್ಷೇತ್ರ ಪ್ರಮುಖವಾಗಿದ್ದು, ಇಲ್ಲಿ ಸ್ಪರ್ಧೆ ಮಾಡುವವರು ಯಾರು, ಯಾರಿಗ್ ಲಾಭ ಆಗ್ಲಿದೆ ಅನ್ನೋದನ್ನ ಕಾದು ನೋಡಬೇಕಾಗಿದೆ. ಶಶಿಧರ್, ಪಬ್ಲಿಕ್ ಟಿವಿ, ಹಾಸನ.